ಚಿರತೆಗಳ ದಾಳಿ, ಜನರಲ್ಲಿ ಮೂಡಿದ ಆತಂಕ, ಚಿರತೆಗಳನ್ನು ಹಿಡಿಯುವಂತೆ ಸಾರ್ವಜನಿಕರ ಆಕ್ರೋಶ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ತುಂಬಿನಕೇರಿ ವಲಯ ಅರಣ್ಯ ಪ್ರದೇಶ ಕತ್ತೇಬೆನ್ನೂರು ಬಿರಬಿ ಗಡಿಭಾಗದಲ್ಲಿರುವ ಗಡಿದುರ್ಗಮ್ಮ ದೇವಸ್ಥಾನದಿಂದ ಹಿಡಿದು ಬಿರಬಿ ವೃತ್ತದಲ್ಲಿರುವ ಕಾಂತೇಬೆನ್ನೂರು ಬಿರಬಿ ಗ್ರಾಮದ ಅನೇಕರು ಚಿರತೆ ಹಾಗೂ ಕರಡಿಗಳನ್ನು ಕಣ್ಣಾರೆ ಕಂಡು ಆತಂಕಕ್ಕೆ ಒಳಗಾಗಿದ್ದಾರೆ. ಹತ್ತಿರವೇ ಪ್ರಾದೇಶಿಕ ಅರಣ್ಯವಿದೆ. 5ಕ್ಕೂ ಹೆಚ್ಚು ಚಿರತೆಗಳಿವೆ. 3ಕ್ಕೂ ಹೆಚ್ಚು ಕರಡಿಗಳು ಇರಬಹುದೆಂದು ಸಾರ್ವಜನಿಕರು ಅಂದಾಜಿಸಿದ್ದಾರೆ. ಚಿರತೆಗಳು ಆಹಾರಕ್ಕಾಗಿ ಗ್ರಾಮೀಣ ಪ್ರದೇಶದ ಜಮೀನುಗಳಿಗೆ ನುಗ್ಗುತ್ತಿವೆ. ಆಡು, ಕುರಿ, ಹಸು, ದನ, ಕರು, ನಾಯಿಗಳನ್ನು ತಿಂದ ಉದಾಹರಣೆಗಳು ಅನೇಕಿವೆ. ನಾಯಿಗಳನ್ನು ತಿಂದ ಉದಾಹರಣೆಗಳಿಗೆ ಲೆಕ್ಕವೇ ಇಲ್ಲ. ಚಿರತೆಗಳು ಇರುವುದರಿಂದ ಕೃಷಿಕರು ರಾತ್ರಿ ವೇಳೆಯಲ್ಲಿ ಜಮೀನುಗಳಿಗೆ ನೀರು ಹಾಯಿಸಲು ನೀರಾವರಿ ಕೃಷಿ ಮಾಡುವಲ್ಲಿ ಹಿಂದೇಟು ಹಾಕುತ್ತಿದ್ದಾರೆ. ಕಾರಣ ಚಿರತೆಗಳು ದಾಳಿ ಮಾಡಿದ ಸಂಭವವೇ ಜಾಸ್ತಿ ಇರುವುದರಿಂದ ಜೀವರಕ್ಷಣೆ ದೃಷ್ಟಿಯಿಂದ ರೈತರು ಹೆದರುವ ಪರಿಸ್ಥಿತಿ ಉಂಟಾಗಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ರೈತರು ತೀವ್ರ ಆತಂಕಕ್ಕೆ ಒಳಗಾಗಿದ್ದರಿಂದ ಅರಣ್ಯ ಇಲಾಖೆ ಅಧಿಕಾರಿಗಳು ಬೋನುಗಳನ್ನು ಅಳವಡಿಸಬೇಕು. ಅಳವಡಿಸಿದಾಗಲೂ ಚಿರತೆಗಳು ಬೋನಿಗೆ ಬೀಳದಿದ್ದರೆ ಅದರ ಜಾಡು ಹಿಡಿದು ಬೇರೆ ಬೇರೆ ಕಡೆ ಬೋನುಗಳನ್ನು ಅಳವಡಿಸಬೇಕು. ಚಿರತೆಗಳನ್ನು ಹಿಡಿಯುವಂತೆ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಚಿರತೆ ಉಪಟಳದಿಂದ ಜನರಲ್ಲಿ ಹೆಚ್ಚಿದ ಆತಂಕ. ಅರಣ್ಯ ಪ್ರದೇಶದಿಂದ ಆಹಾರಕ್ಕಾಗಿ ನಾಡಿನ ಜಮೀನುಗಳಿಗೆ ಬರುತ್ತಿರುವ ಚಿರತೆಗಳ ಹಾವಳಿ ದಿನೇ ಹೆಚ್ಚಾಗುತ್ತದೆ. ಗಡಿದುರ್ಗಮ್ಮ ದೇವಸ್ಥಾನದ ಹತ್ತಿರದಲ್ಲೇ ಅನೇಕ ಕುಟುಂಬಗಳು ಜಮೀನಿನಲ್ಲಿ ವಾಸಿಸುತ್ತವೆ. ಕತ್ತೇಬೆನ್ನೂರು, ಬಿರಬಿ, ಅಂಗೂರು ಮತ್ತಿತರ ಸ್ಥಳಗಳಿಗೆ ಆಹಾರಕ್ಕಾಗಿ ಚಿರತೆಗಳು ಸಂಚಾರ ಶುರುವಾಗಿದೆ. ಮೊನ್ನೆ ಶನಿವಾರದಂದು ಕತ್ತೇಬೆನ್ನೂರು ಅಂಗೂರು ಮಾರ್ಗ ಮಧ್ಯೆ ರಾತ್ರಿ ವೇಳೆಯಲ್ಲಿ ಚಿರತೆಗಳು ಬೈಕ್ ಸವಾರರ ಮೇಲೆ ದಾಳಿ ಮಾಡಿ 3 ಗಾಯಗಳಾಗುವಂತೆ ಮಾಡಿವೆ. ಹೀಗೆ ಅನೇಕ ಪ್ರಾಣಿಗಳನ್ನು ಹಿಡಿದು ತಿಂದಿರುವ ಉದಾಹರಣೆಗಳಿವೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರಿಗೆ ಚಿರತೆಗಳ ದಾಳಿಯಿಂದ ಭಯಭೀತರಾಗಿರುವ ಸಾರ್ವಜನಿಕರಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆಗಳನ್ನು ಹಿಡಿದು ಭಯಭೀತರಾಗದಂತೆ ಬೋನುಗಳನ್ನು ಅಳವಡಿಸಬೇಕು. ನಮಗೆ ಚಿತ್ತ ಭಾಳ ದಾಂಧಿ ಮಾಡಕತ್ತೈತ್ರಿ. ನಿನ್ನೆ ಒಂದು ಕುರಿ ಹಿಡ್ದೈತ್ರಿ. ಅವನ್ನೇನಾರ ಪ್ರಯತ್ನ ಮಾಡಿ ದೊಡ್ಡ ಅರಣ್ಯ ಇಲಾಖೆಗೆ ಒಯ್ದು ಹಿಡಿದು ಹೋಗಿ ಬಿಟ್ಟು ಬರ್ರಿ ಅಂತ ಕೇಳ್ಕೊಂತ ನಿನ್ನೆ ಹಿಡ್ದೈತಿ ಅಂತಂದು ಹೇಳಿ ಅಂತೀರಿ. ಈ ಹಿಂದೆ ಸಾಕಷ್ಟು ಬಾರಿ ಅದು ಚಿರತೆ ದಾಳಿ ಮಾಡೈತಿ. ಹ್ಞೂ ರೀ, ಹಿಂದಿಲಿದ್ದಾನೆ ಹಿಡ್ದೈತಿ. ಅವು ಏನು ಮತ್ತೆ ಮಾಮೂಲಿ ಅನ್ನೋದು ಕೈ ಬಿಡೋದು ಹಿಂಗೈತಿ. ಮೇಕೆಗಳನ್ನಾಗಲಿ ಕುರಿ ಆಗಲಿ ಹಿಡ್ದೈತಿ ರೀ, ಅಥವಾ ದನ, ಕರು, ಹಸು ಗಂಟ್ಲೆ ಹಿಡಿಯೋದು ಕೈ ಬಿಡೋದು. ಅದು ಅಲ್ಲ, ಮನುಷ್ಯರ ಮೇಲೇನು ಕೂಡ ದಾಳಿ ಮಾಡ್ತೈತಿ. ಈಗ ಒಂದು ಬೈಕ್ 2 ಬೈಕ್ ತರ್ಬೇಕವ್ರಿ. ಇಲ್ಲೇ ಅಂಗೂರು ಕತ್ತೇಬೆನ್ನೂರು ಮಾರ್ಗ ಮಧ್ಯೆ. ಅಲ್ರಿ ಅಲ್ಲೇ. ಅದಕ್ಕೆ ಆಯಿತು. ಅದಕ್ಕೆ ಚಿರತೆ ದಾಳಿ ಭಾಳ ಅತಿಯಾಗಿ ವೇಗವಾಗಿ ಇರೋದ್ರಿಂದ ಆ ಚಿರತೆಯನ್ನು ಹಿಡಿದು ದೊಡ್ಡ ಅಭಯಾರಣ್ಯಕ್ಕೆ ಬಿಡ್ರಿ ಅಂತ ನಿಮ್ಮ ವಾದ. ಇದನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಶೀಘ್ರದಲ್ಲೇ ಇದನ್ನು ಪರಿಹರಿಸಬೇಕು. ಯಾಕಂತಂದೇಳಿದ್ರೆ ಚಿರತೆ ದಾಳಿಯಿಂದ ಸಾಕಷ್ಟು ಜನರು ಇವತ್ತು ಬೆಳಿಗ್ಗೆ ನೀರು ಹಾಸೋಕ್ಕೆ ಬರ್ತಾ ಇಲ್ಲ. ಸಾಕಷ್ಟು ಕೃಷಿಕರಿಗೆ ಇವತ್ತು ತೊಂದರೆ ಆಗ್ತಾಯಿದೆ. ಈ ತೊಂದರೆಯನ್ನು ನೀಗಿಸಲು ಅರಣ್ಯ ಇಲಾಖೆ ಶೀಘ್ರದಲ್ಲೇ ಒಂದು ಪಡೆಯನ್ನು ನೇಮಿಸಿ ಆ ಚಿರತೆ ಮತ್ತು ಈ ಏನಿರ್ತಕ್ಕಂಥ ಕಾಡಿನ ಈ ಕರಡಿಗಳು ಭಾಳ ಅದಾವು, ಕರಡಿಗಳನ್ನು ಕೂಡ ಬೇರೆ ಕಡೆಗೆ ಸಾಗಿಸ್ರಿ. ಹೊಲ್ದ 3 ಅದಾವ್ರಿ ಅವು ಕರಡಿ. ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಏನು ಗಮನಕ್ಕೆ ಇಲ್ಲ ಏನ್ರಿ ಬಿಡು ಅನ್ನೋದು. ಮತ್ತೆ ಒಂದು ನಮ್ಮ ಕುರಿ ಹಿಡ್ದವ್ರಲ್ರಿ, ಮತ್ತೆ ಸುಮ್ಮನೆ ಅವು ಅಪಾರಿಸಿ ಬರ್ತಾರ ಕೊಡ್ತಕ್ಕಂತಾರ. ಒಟ್ಟು 2 ಕುರಿ ಮಾತ್ರ ಕಳ್ಸ್ಯಾರ. ಒಟ್ಟು ಅವ್ರು ಏನೋ ಸಂಬಳ ಪೂರ್ತಿ ಕೆಲಸ ಮಾಡಕತ್ತೀರ ಅಂತ. ಸಂಬಳ ಪೂರ್ತಿ ಕೆಲಸ ಮಾಡಕತ್ತೀರ. ನಿಷ್ಠೆಯಿಂದ ಕೆಲಸ ಮಾಡಿ ರೈತರಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ. ಸರಿ. ಇದನ್ನ ಘನ ಸರ್ಕಾರದ ಮುಖ್ಯಮಂತ್ರಿಗಳು, ಅರಣ್ಯ ಇಲಾಖೆ ಸಚಿವರು ಗಮನ ಹರಿಸಿ ಇಲ್ಲಿ ಚಿರತೆ ದಾಳಿಗಳು ಸಾಕಷ್ಟಿದೆ. ಇಲ್ಲಿ ಫಾರೆಸ್ಟ್ ಲ್ಯಾಂಡ್ ಇದೆ. ಒಂದು 200ರಿಂದ 300 ಎಕರೆ ಇವತ್ತು ರೈತರು ಕೃಷಿಕರು ಇವತ್ತು ಬೆಳಿಗ್ಗೆ ನೀರು ಹಾಸಕ್ಕೆ ಬರ್ತಾ ಇದ್ದಾರೆ 4 ಗಂಟೆಯಿಂದ. ಯಾರು ಇದನ್ನು ದರ್ಕರ್ಕಕ್ಕೆ ದಯಮಾಡಿ ಶೀಘ್ರದಲ್ಲೇ ಇದನ್ನು ಪರಿಹರಿಸಬೇಕಂತಂದೇಳಿ ಸಿಡಿದಿದ್ದ ಮೃತ್ಯುಂಜಯ ಕನ್ನಡ ನ್ಯೂಸ್ ಚಾನಲ್ ವರದಿಯಾಗಿದೆ.